ಗೀತಾ, ಯಾಕೆ ಸೈಲೆಂಟ್ ಆಗಿದ್ಯಾ? ಎಲ್ಲಿದ್ದೆ ನೀನು ಇಷ್ಟು ದಿನ? ನಂಗೆ ಯಾಕೆ ಇಷ್ಟ ಹತ್ರ ಅದೇ ನೀನು? 2 ದಿನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು. ನನ್ನ ಬಿಟ್ಟು ನೀನು ಎಲ್ಲೂ ಹೋಗಬಾರ್ದು. ಗೀತಾ, ನಾನು ನೀನು ಅಮ್ಮ ಯಾವತ್ತೂ ಸುಖವಾಗಿರ್ಬೇಕು ಅಂದ್ರೆ ನಾನು ಕೆಲಸ ಮಾಡ್ಬೇಕು ತಾನೆ. 2 ದಿನ ಬೆಂಗಳೂರಿಗೆ ಹೋಗ್ತೀನಿ, ಇಂಟರ್ವ್ಯೂ ಮುಗಿಸ್ತೀನಿ, ಅದೇ ಟ್ರೈನ್ ವಾಪಸ್ ಬರ್ತೀನಿ. ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಆಮೇಲೆ ನಿನ್ ಸಂಜು ಯಾವಾಗಲೂ AC ರೂಮ್, ಕಣ್ ಮುಂದೆ ಒಂದು ಮಾನಿಟರ್, ಕೈಲೊಂದು ಮೌಸ್. ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಆದ್ರೂ ಏಯ್, ನನ್ ಮುದ್ದು ಕಂದ ನೀನು. ನಿನ್ ಬಿಟ್ಟಿರೋಕೆ ನನಗೂ ಕಷ್ಟ ಆಗುತ್ತೆ. ಹೌದಾ? ನಿಜವಾಗ್ಲೂ? ನನ್ನ ಜೀವನದ ಪ್ರತಿಯೊಂದು ಕ್ಷಣನೂ ನಿನ್ ಜೊತೆನೇ ಬದುಕಬೇಕು ಅನ್ಸುತ್ತೆ. ಏನಾಯ್ತು ಗೀತಾ? ಅಲ್ಲಿ ನೋಡು ಸಂಜು, ಯಾರೋ ಪಾಪ ಸತ್ತೋಗಿದ್ದಾರೆ. ಅವರು ಅವ್ರ ಮನೆಯವ್ರನ್ನೆಲ್ಲ ಬಿಟ್ಟು, ಅವ್ರನ್ನ ಪ್ರೀತಿಸಿದವ್ರನ್ನೆಲ್ಲ ಬಿಟ್ಟು ದೂರ ಹೋಗ್ತಾ ಇದ್ದಾರಲ್ವಾ? ನಾವೆಷ್ಟೇ ಪ್ರೀತಿಸಿದ್ರು ಸಾವು ನಮ್ಮನ್ನ ದೂರ ಮಾಡುತ್ತಲ್ವಾ? ಏ ಗೀತಾ, ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ತೀಯ? ಈ ಜಗತ್ತಲ್ಲಿ ಎಲ್ಲರೂ ಒಂದಲ್ಲ ಒಂದಿನ ಸಾಯಲೇಬೇಕು. ಸಂಜು, ಒಂದಿನ ನೀನು ನಾನು ಇಬ್ರು ಸತ್ತೋಗ್ತೀವಾ? ಇಲ್ಲ ಗೀತಾ, ನಾವು ಸಾಯಲ್ಲ. ನೀನ್ ಬುಕ್ಸಲ್ಲೆಲ್ಲ ಓದಿಲ್ವಾ, ಪ್ರೇಮಿಗಳಿಗೆ ಸಾವಿಲ್ಲ ಅಂತ? ನಿಜ? ಸಂಜು, ನಂಗೆ ಕೂಸುಮರಿ ಮಾಡ್ತೀಯಾ? ಬಾ. ಸರಿ, ಬೇಡ ಬಿಡು. ನಾಳೆ ಬೆಳಿಗ್ಗೆ ನಾನೇ ಸ್ಟೇಷನ್ ಡ್ರಾಪ್ ಮಾಡ್ತೀನಿ. ಬೇಡ, ತುಂಬಾ ಚಳಿ ಇರುತ್ತೆ. ಮಾಮ ಬಿಡ್ತಾನೆ ಬಿಡು. ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಸರಿನಮ್ಮ, ನೀನೇ ಡ್ರಾಪ್ ಮಾಡು, ಓಕೆನಾ? ಸಂಜು, ಬೆಂಗಳೂರು ತುಂಬಾ ದೊಡ್ಡದಂತೆ. ನಮ್ ಚಿಕ್ಕಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ತುಂಬಾ ತುಂಬಾ ದೊಡ್ಡದು. ತಪ್ಪಿಸ್ಕೊಂಡ್ರೆ ಹುಡ್ಕೋಕ್ 1 ವರ್ಷ ಬೇಕಾಗತ್ತೆ. ಸಿಕ್ಕಿದ್ರೆ ಹುಡುಕ್ದವ್ರ ಪುಣ್ಯ. ಹೌದಾ? ಹಾಗಾದ್ರೆ ನೀನ್ ಬೆಂಗಳೂರು ರೀಚ್ ಆಗಿದ ತಕ್ಷಣ ನಮ್ಮ ಮನೆಗೆ ಫೋನ್ ಮಾಡು. ಅಪ್ಪ ಅಮ್ಮ ಇರ್ತಾರೆ, ಮಾತಾಡಕ್ ಆಗಲ್ಲ. ಅದಕ್ಕೆ ನೀನ್ 3 ರಿಂಗ್ ಕೊಟ್ಟು ಕಟ್ ಮಾಡು, ನಂಗೆ ಅರ್ಥ ಆಗತ್ತೆ. ಓಕೆ. ಗೀತಾ, ಯಾಕೆ? ಏನಾಯ್ತು? ಏನಿಲ್ಲ, ಗಾಡಿನ ನೀನೇ ಓಡಿಸ್ತೀಯಾ? ಕೂತ್ಕೋ. ಸಂಜು, ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಆಲ್ ದಿ ಬೆಸ್ಟ್. ನೀನು ಹುಷಾರು. ಬರ್ಲಾ? ಸರ್, ಹತ್ಕೊಳ್ಳಿ. ಸಂಜು, ತಗೋ. ಗೀತಾ, ಏನಿದು? ಪ್ಯೂರಿ. ಹಲೋ. ಹಾ, ಪ್ರಕಾಶ ಎನಿ ಮಿನಿಟ್ ಬರ್ಬೋದು. ಥ್ಯಾಂಕ್ ಯು. ಲಕ್ಷ್ಮಿ, ಶಾಸ್ತ್ರಿಗಳು ಸಿಕ್ಕಿದ್ರು. ಅವ್ರ ಮಗ ವಿಷ್ಣು ಲಂಡನ್ನಿಂದ ಬಂದಿಯಾನಂತೆ. ಅವನಿಗೆ ಗೀತನ್ನ ಮದುವೆ ಮಾಡ್ಕೋಬೇಕು ಅಂತ ಇದಾರಂತೆ. ಮಾಡ್ಬಿಡೋಣ ಅಲ್ವಾ? ಹೌದಾ? ಒಳ್ಳೇದಾಯ್ತು. ನೀವು ಪ್ರಕಾಶ್ನ ಕೇಳಿ, ಅವನ್ ಹೂ ಅಂದ್ರೆ ವಿಲ್ ಗೋ ಅಹೆಡ್. ನೋಡಿ, ನೀವ್ ನೋಡೋ ಹುಡುಗ ನೀವ್ ಮಾಡೋ ಮದ್ವೆ ನಂಗೆ 2 ಇಷ್ಟ ಇಲ್ಲ. ನಾನ್ ಯಾರನ್ನ ಮದ್ವೆ ಮಾಡ್ಕೋಬೇಕಂತ ನನಗ್ ಚೆನ್ನಾಗ್ ಗೊತ್ತು. ನೀವೇನ್ ನನ್ನ ಮದ್ವೆ ಡಿಸೈಡ್ ಮಾಡ್ಬೇಕಾಗಿಲ್ಲ. ಹಾಯ್ ಪುಟ್ಟಿ. ಏ ಪುಟಕ, ಏಯ್. ಇದಕ್ಕೆಲ್ಲ ಕಾರಣ ನಮ್ ಪ್ರಕಾಶನೇ. ಅದಕ್ಕೆ ಪುಟ್ಟಕ್ಕ, ನಾನ್ ಹೇಳ್ದೆ ಪ್ರಕಾಶ ನಿನ್ಗೆ, ಹೆಣ್ಮಕ್ಕಳನ್ನ ಕಂಟ್ರೋಲ್ಡ್ ಆಗಿ ಬೆಳೆಸ್ಬೇಕು.
ಜಾಸ್ತಿ ಮುದ್ದು ಮಾಡೋದ್ ಬೇಡ, ತಲೆ ಮೇಲೆ ಕೂರ್ಸ್ಕೊಂಡು ಮೆರ್ಸೋದ್ ಬೇಡ ಅಂತ. ಇಲ್ಲ, ನಮ್ ಪುಟಕ ತಪ್ಪು ಮಾಡಲ್ಲ, ಅವಳು ಮಾಡೋದೆಲ್ಲ ಸರಿ 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 ಅಂದೆ. ಈಗ ನೋಡು, ನೀವ್ ನೋಡೋ ಹುಡುಗ, ನೀವ್ ಮಾಡೋ ಮದುವೆ ಎರಡು ನನ್ಗೆ ಇಷ್ಟ ಇಲ್ಲ, ನನ್ ಮದ್ವೆನ ನೀವು ಡಿಸೈಡ್ ಮಾಡ್ಬೇಕಾಗಿಲ್ಲ ಅಂತ ನಮ್ಗೆ ಹೇಳ್ತಾಳೆ. ಅವಳ ಮದ್ವೆನ ನಾವು ಡಿಸೈಡ್ ಮಾಡ್ಬೇಕಾಗಿಲ್ವಾ? ತುಂಬಾ ಮುದ್ ಮಾಡಿ ತಪ್ಪು ಮಾಡ್ಬಿಟ್ಟಿವಿ ಪ್ರಕಾಶ. ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ನಾವು ಬಯಸ್ತೀವಿ. ಅವ್ರು ಹಾಗೆಲ್ಲ ಆದಮೇಲೆ ಆ ಮಕ್ಕಳು ನಮ್ಮ ಇಷ್ಟದ ಹಾಗೆ ಬದುಕಬೇಕು ಅಂತ ನಾವು ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಅರೆ, ಅವ್ರ ಮೆಂಟಲ್ ಸ್ಟೇಟಸ್ ಬೇರೆನೇ ಇರುತ್ತೆ. ಅವರ ಬದುಕಿನ ಬಗ್ಗೆ ಅವ್ರಿಗೆ ನಿರ್ಧಾರ ತಗೊಳ್ಳೋ ಹಕ್ಕಿದೆ. ಇಷ್ಟಕ್ಕೂ ಅವಳು ಏನ್ ಮಾಡಿದಾಳೆ? ಒಬ್ಬ ಹುಡುಗನ ಲವ್ ಮಾಡಿದಾಳೆ. ಏನು, ಅವಳು ಲವ್ ಮಾಡ್ತಿದ್ದಾಳ? ಅದು ನಿನ್ ಗೊತ್ತಿತ್ತೇನು? ಅತ್ತಿಗೆ, ಕರ್ನಾಟಕದಲ್ಲಿರೋ ಅಷ್ಟೂ ಕ್ರಿಮಿನಲ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋ ನಾನು ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅನ್ನೋ ವಿಷಯ ತಿಳ್ಕೊಳ್ಳಲ್ವಾ? ಎಸ್, ಶೀ ಈಸ್ ಇನ್ ಲವ್ ವಿತ್ ಅ ಬಾಯ್. ತುಂಬಾ ಒಳ್ಳೆ ಹುಡುಗ ಅತ್ತಿಗೆ. ಅಣ್ಣ, ನಾವು ಹುಡುಕಿದ್ರು ಅಂತ ಹುಡುಗನ್ನ ಹುಡುಕೋದಕ್ಕಾಗಲ್ಲ. ಬಿಡಿ, ಮದುವೆ ಮಾಡ್ಕೊಳ್ಳಿ. ಅವಳು ಸಂತೋಷನೇ ತಾನೆ ನಮಗೂ ಬೇಕಾಗಿರೋದು. ಆಯ್ತು, ಅವಳ ಸಂತೋಷನೇ ಮುಖ್ಯ. ನಿನಗ್ ಸರಿ ಅನ್ಸಿದ್ರೆ ಓಕೆ. ಕೂಲ್. ಪಾಪ, ಏ ಪುಟಕ, ಏನೋ? ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಗೋ ಗೆಟ್ ರೆಡಿ. ಬ್ಯೂಟಿ. ಬ್ಯೂಟಿ. ಸರಿ ಹೇಳು, ನೀನ್ ಇಂಟರ್ವ್ಯೂ ಹೇಗಿತ್ತು? ಸಕ್ಕತ್ತಾಗಿತ್ತು. ಎಲ್ಲ ಇಂಟರ್ವ್ಯೂ ಪಾಸ್ ಮಾಡಿದೆ. ಇನ್ನೊಂದೇ ಒಂದು ಟೆಲಿಫೋನಿಕ್ ಇಂಟರ್ವ್ಯೂ ಅಂತಿದೆ, ಅದು ಮುಗಿದ್ರೆ ಮುಗೀತು. ಮತ್ತೆ ಹೋಗ್ಬೇಕಾ? ಅದಕ್ಕೆ ನಾವು ಹೋಗಂಗಿಲ್ಲಮ್ಮ. ಅವ್ರು ಅಮೆರಿಕದಲ್ಲೇ ಕುತ್ಕೊಂಡು ಫೋನಲ್ಲೇ ಇಂಟರ್ವ್ಯೂ ಮಾಡ್ತಾರೆ. ಅದೊಂದು ಪಾಸ್ ಆಗ್ಬಿಟ್ರೆ ಡನ್. ನಾನು, ನೀನು, ಅಮ್ಮ ಅಮೇರಿಕ. ನಾನು ದಿನ ದೇವ್ರ ಹತ್ರ ಬೇಡ್ಕೋತೀನಿ ಗೊತ್ತಾ, ನೀನ್ ಚೆನ್ನಾಗಿರ್ಬೇಕು ಅಂತ. ಥ್ಯಾಂಕ್ಸ್ ಗೀತಾ. ಈ 2 ದಿನ ನನಗೆ ನಕ್ಕನೇ ಬರ್ಲಿಲ್ವಾ? ನಿಜ ಹೇಳ ಸುಳ್ಳು ಹೇಳ? ಸುಳ್ಳು ಹೇಳು. ನೆನಪೇ ಆಗ್ಲಿಲ್ಲ. ನನ್ನ ಮುದ್ದು ಕಂದಮ್ಮ ನೀನು. ನಿನಗೋಸ್ಕರ ಬೆಂಗಳೂರಿಂದ ಏನೋ ತಂದಿದ್ದೀನಿ. ಏನ್ ತಂದೆ? ಕಣ್ಣು ಮುಚ್ಕೊ, ತೋರಿಸ್ತೇನೆ. ಪರವಾಗಿಲ್ಲ, ಹಂಗೆ ತೋರಿಸು. ಕಣ್ಣು ಮುಚ್ಕೊಂಡ್ರೆ ನಾನು ತೋರಿಸೋದು. ಬೇಗ ಬೇಗ ಸಂಜು. ಕಣ್ ತೆಗಿ. ಗೆಜ್ಜೆ ನಾನೇ ಹಾಕ್ತೀನಿ. ಬೇಡ ಪ್ಲೀಸ್. ನೋ ಪ್ಲೀಸ್. ನಾನೇ ಹಾಕೋತೀನಿ. ನನ್ ಕಂದಮ್ಮಂಗ್ ನಾನೇ ಹಾಕ್ಬೇಕು. ಓಕೆ. ಗೀತಾ, ಏನಾಯ್ತು? ಗೀತಾ, ಗೀತಾ, ಗೀತಾ ನಿಂತ್ಕೋ. ಗೀತಾ, ಗೀತಾ, ಐ ಆಮ್ ಸಾರಿ. ಎಕ್ಸೈಟ್ ಆಗಿ ನಿಂತ್ಕೊಟ್ಟೆ, ತಪ್ಪು ಮಾಡಿದೆ.
ನಿಂಗೇನೋ ಒಂದು ವಿಷಯ ಹೇಳ್ಬೇಕು ಸಂಜು. ಸಂಜು, ನೀನು ನನ್ನ ಪ್ರೀತಿಸೋದು ನೋಡ್ತಾ ಇದ್ರೆ ನಾನು ಎಲ್ಲಿಂಗ್ ಮೋಸ ಮಾಡ್ತಾ ಇದ್ದೀನೋ ಅಂತ ನನಗೆ ಹೆದರಿಕೆ ಆಗ್ತಾ ಇದೆ. ನಿಂಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಸಂಜು. ನನ್ನನ್ನು ಮರ್ತು ಬಿಡು. ಗೀತಾ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಸಂಜು, ನನಗೆ ನೀನಂದ್ರೆ ತುಂಬಾ ಇಷ್ಟ. ಆದರೆ ನೀನು ನನ್ನ ಮುಟ್ದಾಗೆಲ್ಲ ನಂಗೆ ತುಂಬ ಭಯ ಆಗುತ್ತೆ. ನನಗೆ ನಿನ್ನ ಪ್ರೀತಿಸೋ ಯೋಗ್ಯತೆ ಇಲ್ಲ ಅನಿಸ್ತದೆ. I don't deserve your love, ಸಂಜು. ನನ್ನಿಂದ ದೂರ ಹೋಗ್ಬಿಡು ಪ್ಲೀಸ್. ನನ್ನ ಮರ್ತ್ಬಿಡು. ಗೀತಾ, ನಾನು ಯಾಕೆ ನಿನ್ನ ಮರಿಬೇಕು? ಯಾಕೆ ನಿಂದ ದೂರ ಹೋಗ್ಬೇಕು? ಸಂಜು, ನಾನು ಈ ಇಡೀ ಪ್ರಪಂಚದಿಂದ ಒಂದು ಸತ್ಯ ಮುಚ್ಚಿಟ್ಟಿದ್ದೀನಿ. ನಾನು ತುಂಬ ಚಿಕ್ಕವಳಿರುವಾಗ